ಕುಂಭರಾಶಿಯವರೇ, 19 ಆಗಸ್ಟ್ 2026ರಿಂದ ಗುರುವಿನ ನಕ್ಷತ್ರ ಬದಲಾವಣೆಯೊಂದಿಗೆ ನಿಮಗೆ ಮುನ್ನಡೆಯಲು ಹೊಸ ದಾರಿಗಳು ತೆರೆದುಕೊಳ್ಳಬಹುದು. ದೇವಗುರು ಬೃಹಸ್ಪತಿಯು ಆಗಸ್ಟ್ 19ರಂದು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸಿದ್ದಾರೆ ಮತ್ತು ಅಕ್ಟೋಬರ್ 31ರವರೆಗೆ ಇಡೀ ನಕ್ಷತ್ರದಲ್ಲಿ ಇರುತ್ತಾರೆ. ಈ ಅವಧಿಯಲ್ಲಿ ವೃತ್ತಿ, ಹಣ, ಕೆಲಸ ಮತ್ತು ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಕಾರಾತ್ಮಕ ಪ್ರಗತಿಯ ಅವಕಾಶಗಳು ಸೃಷ್ಟಿಯಾಗಬಹುದು. ವಿಶೇಷವಾಗಿ ದೀರ್ಘಕಾಲದಿಂದ ಯಾವುದಾದರೂ ಒಳ್ಳೆಯ ಅವಕಾಶಕ್ಕಾಗಿ ಕಾಯುತ್ತಿದ್ದವರಿಗೆ ಈ ಸಮಯ ಬಹಳ ಮುಖ್ಯವಾಗಿರಬಹುದು. ಯಾವುದೇ ಹೊಸ ಕೆಲಸ, ಹೊಸ ಜವಾಬ್ದಾರಿ ಅಥವಾ ಆರ್ಥಿಕ ಲಾಭದ ಸಾಧ್ಯತೆಯು ಎದುರಾಗಬಹುದು. ಆದರೆ ಗುರುವಿನ ಈ ಬದಲಾವಣೆಯು ನಿಮಗೆ ಅತಿ ದೊಡ್ಡ ಲಾಭವನ್ನು ಎಲ್ಲಿ ತಂದುಕೊಡಬಹುದು ಮತ್ತು ಅಕ್ಟೋಬರ್ 31ರವರೆಗೆ ಯಾವ ಅವಕಾಶಗಳ ಮೇಲೆ ಕಣ್ಣಿಡಬೇಕು, ಬನ್ನಿ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ. ಒಂದು ವೇಳೆ ಇಂದು ಸಂಪೂರ್ಣ ವಿಡಿಯೋ ನೋಡಲು ನಿಮಗೆ ಸಮಯವಿಲ್ಲದಿದ್ದರೆ ಆರಂಭದಲ್ಲಿಯೇ ನಾನು ನಿಮಗೆ ಈ ಸಂಪೂರ್ಣ ಗೋಚಾರದ ಒಂದು ಸಂಕ್ಷಿಪ್ತ ಸಾರಾಂಶವನ್ನು ತಿಳಿಸುತ್ತಿದ್ದೇನೆ. ಇದರ ತಕ್ಷಣವೇ ನಾವು ಇದನ್ನು ಬಹಳ ಆಳವಾಗಿ ಮತ್ತು ವಿವರವಾಗಿ ವಿಶ್ಲೇಷಿಸುತ್ತೇವೆ. ಆಗಸ್ಟ್ 19ರಿಂದ ಅಕ್ಟೋಬರ್ 31ರವರೆಗೆ ಆಶ್ಲೇಷ ನಕ್ಷತ್ರದಲ್ಲಿ ಗುರುವಿನ ಗೋಚಾರವು ಕುಂಭರಾಶಿಯವರಿಗೆ ಬಹಳ ಮುಖ್ಯವಾಗಿದೆ. ಇಲ್ಲಿ ಈಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವು ದೈಹಿಕ ಶ್ರಮದಿಂದಲ್ಲ, ಬದಲಾಗಿ ನಿಮ್ಮ ಚುರುಕಾದ ಬುದ್ಧಿ ಮತ್ತು ಅಂತಃಪ್ರಜ್ಞೆಯಿಂದ ಸಿಗುತ್ತದೆ. ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಮತ್ತು ಸಿಲುಕಿಕೊಂಡಿರುವ ಹಣವನ್ನು ಹಿಂಪಡೆಯಲು ಇದು ಅತ್ಯುತ್ತಮ ಸಮಯವಾಗಿದೆ. ಆದರೆ ಈ ಸಮಯದಲ್ಲಿ ಮರೆತೂ ಕೂಡ ಯಾವುದೇ ಹೊಸ ಸಾಲವನ್ನು ತೆಗೆದುಕೊಳ್ಳಬಾರದು ಮತ್ತು ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಬೇಕು ಎಂಬುದನ್ನು ನೀವು ವಿಶೇಷವಾಗಿ ಗಮನಿಸಬೇಕು. ಕೆಲಸದ ಸ್ಥಳದಲ್ಲಿ ನಿಮಗೆ ಕೆಲವು ಕಷ್ಟಕರವಾದ ಕೆಲಸಗಳು ಸಿಗಬಹುದು. ಅದನ್ನು ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಸುಲಭವಾಗಿ ಬಗೆಹರಿಸುತ್ತೀರಿ ಮತ್ತು ಯಾವುದಾದರೂ ಗುಪ್ತ ಶತ್ರುಗಳು ಎದುರಾದರೆ ಅವರೊಂದಿಗೆ ಜಗಳವಾಡುವ ಬದಲು ಕೇವಲ ನಿಮ್ಮ ಕಾರ್ಯಕ್ಷಮತೆಯಿಂದ ಅವರನ್ನು ಹಿಂದಿಕ್ಕಿ. ಆರೋಗ್ಯದ ವಿಚಾರದಲ್ಲಿ ನರಗಳು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸೂಚನೆಗಳನ್ನು ಲಘುವಾಗಿ ಪರಿಗಣಿಸಬೇಡಿ ಮತ್ತು ಆಫೀಸಿನ ಒತ್ತಡವನ್ನು ಮನೆಗೆ ತಂದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನು ಹಾಳು ಮಾಡಿಕೊಳ್ಳುವುದನ್ನು ತಪ್ಪಿಸಿ. ಪರಿಹಾರಗಳಾಗಿ ತಿಳಿ ಹಳದಿ ಮತ್ತು ಹಸಿರು ಬಣ್ಣವು ನಿಮಗೆ ಶುಭವಾಗಿರುತ್ತದೆ ಮತ್ತು ಗುರುವಾರ ಹಸುವಿಗೆ ಹಸಿರು ಮೇವನ್ನು ಕಡ್ಡಾಯವಾಗಿ ತಿನ್ನಿಸಿ. ಇದು ಗೋಚಾರದ ಒಂದು ಸಣ್ಣ ಸಾರಾಂಶವಾಗಿತ್ತು ಮತ್ತು ಈಗ ಅಕ್ಟೋಬರ್ 31ರವರೆಗೆ ಆಶ್ಲೇಷಾದ 4 ವಿಭಿನ್ನ ಚರಣಗಳಲ್ಲಿ ನೀವು ಯಾವಾಗ ಮತ್ತು ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಎಂಬುದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳೋಣ. ಬನ್ನಿ ಸಂಪೂರ್ಣ ವಿವರವಾದ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ. ಮೊದಲನೆಯದಾಗಿ, ಬ್ರಹ್ಮಾಂಡದಲ್ಲಿ ಏನು ನಡೆಯುತ್ತಿದೆ ಮತ್ತು ನಿಮ್ಮ ಕುಟುಂಬ ಲಗ್ನದ ಮೇಲೆ ಇದರ ನೇರ ಪರಿಣಾಮವೇನು ಎಂಬುದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಕುಂಭರಾಶಿಯವರಿಗೆ ಗುರುವು ನಿಮ್ಮ 2ನೇ ಭಾವ ಅಂದರೆ ಸಂಪತ್ತು ಮತ್ತು ಕುಟುಂಬದ ಭಾವ ಹಾಗೂ 11ನೇ ಭಾವ ಅಂದರೆ ಲಾಭ ಮತ್ತು ಇಚ್ಛಾ ಪೂರೈಕೆಯ ಭಾವ, ಈ ಎರಡಕ್ಕೂ ಅಧಿಪತಿಯಾಗಿದ್ದಾರೆ. ಹಣದ ಈ 2 ಮುಖ್ಯ ಭಾವಗಳ ಅಧಿಪತಿ ಗುರು ಮತ್ತು ಈ ಗುರು ನಿಮ್ಮ 6ನೇ ಭಾವದಲ್ಲಿ ಗೋಚಾರ ಮಾಡುತ್ತಿದ್ದಾರೆ. 6ನೇ ಭಾವವು ನಿಮ್ಮ ದೈನಂದಿನ ದಿನಚರಿ, ನಿಮ್ಮ ಆಫೀಸಿನ ವಾತಾವರಣ, ನಿಮ್ಮ ಶತ್ರುಗಳು, ವ್ಯಾಜ್ಯಗಳು ಅಥವಾ ಕೋರ್ಟ್ ಕಚೇರಿ, ನಿಮ್ಮ ಸಾಲಗಳು ಮತ್ತು ನಿಮ್ಮ ಆರೋಗ್ಯವನ್ನು ಪ್ರತಿನಿಧಿಸುತ್ತದೆ. ಆಗಸ್ಟ್ 19ಕ್ಕಿಂತ ಮೊದಲು ಗುರು ಪುಷ್ಯ ನಕ್ಷತ್ರದಲ್ಲಿದ್ದರು. ಅದು ಶನಿಯ ನಕ್ಷತ್ರವಾಗಿದೆ. ಆಗೆಲ್ಲ ನಿಮ್ಮ ಸಂಪೂರ್ಣ ಗಮನವು ಶಿಸ್ತು, ದೊಡ್ಡ ಜವಾಬ್ದಾರಿಗಳನ್ನು ಹೊರುವುದು ಮತ್ತು ಬಹುಶಃ ನಿದ್ದೆಯ ಕೊರತೆ ಅಥವಾ ಆಯಾಸದ ಮೇಲೆ ಹೆಚ್ಚಾಗಿತ್ತು. ಆದರೆ ಈಗ ಗುರು ಆಶ್ಲೇಷ ನಕ್ಷತ್ರಕ್ಕೆ ಬಂದಿದ್ದಾರೆ. ಆಶ್ಲೇಷ ಬುಧನ ನಕ್ಷತ್ರ. ಕುಂಭರಾಶಿಯವರಿಗೆ ಬುಧನು ಪಂಚಮ ಭಾವ ಅಂದರೆ ನಿಮ್ಮ ಬುದ್ಧಿ, ಶಿಕ್ಷಣ ಮತ್ತು ಸಂತಾನದ ಅಧಿಪತಿಯಾಗಿದ್ದಾರೆ ಮತ್ತು ಅಷ್ಟಮ ಭಾವ ಅಂದರೆ ಆಳವಾದ ಸಂಶೋಧನೆ, ಗುಪ್ತ ರಹಸ್ಯಗಳು ಮತ್ತು ಅಂತಃಪ್ರಜ್ಞೆಯ ಅಧಿಪತಿಯಾಗಿದ್ದಾರೆ. ಯಾವಾಗ ಹಣದ ಅಧಿಪತಿಯು ಬುದ್ಧಿ ಮತ್ತು ರಹಸ್ಯಗಳ ನಕ್ಷತ್ರದಲ್ಲಿದ್ದು ನಿಮ್ಮ ಹೋರಾಟದ ಭಾವದಲ್ಲಿ ಅಂದರೆ 6ನೇ ಭಾವದಲ್ಲಿ ಕುಳಿತುಕೊಳ್ಳುತ್ತಾನೆಯೋ ಆಗ ಇದರ ನೇರ ಅರ್ಥವೇನೆಂದರೆ ಈಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವು ನಿಮ್ಮ ದೈಹಿಕ ಬಲದಿಂದಲ್ಲ, ಬದಲಾಗಿ ನಿಮ್ಮ ಮೆದುಳಿನಿಂದ ಸಿಗುತ್ತದೆ. ನಿಮ್ಮ ಒಳಗೆ ಅದ್ಭುತವಾದ ಸ್ಕಿಲ್ಸ್, ಸೆನ್ಸ್ ಅಥವಾ ಇಂಟ್ಯೂಷನ್ ಬೆಳೆಯುತ್ತದೆ. ಕೇವಲ ನೋಡಿಯೇ ಅಥವಾ ಯಾರದ್ದಾದರೂ ಮಾತನ್ನು ಕೇಳಿಯೇ ಎದುರಿಗಿರುವವರು ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಈ ಸಮಯವು ನಿಮ್ಮ ಜೀವನದಲ್ಲಿ ನಿಮಗೆ ಟಾಕ್ಸಿಕ್, ವಿಷಪೂರಿತ ಆಗಿರುವ ಎಲ್ಲಾ ವಿಷಯಗಳನ್ನು ಸ್ವಚ್ಛಗೊಳಿಸುವ ಸಮಯವಾಗಿದೆ. ಅದು ನಿಮ್ಮ ಆಫೀಸಿನ ವಾತಾವರಣವಾಗಿರಬಹುದು, ನಿಮ್ಮ ಯಾವುದೇ ಕೆಟ್ಟ ಅಭ್ಯಾಸವಾಗಿರಬಹುದು ಅಥವಾ ನಿಮ್ಮ ಸಾಲಗಳಾಗಿರಬಹುದು. ಗುರುವು ಇಲ್ಲಿ ಕುಳಿತು ನಿಮ್ಮನ್ನು ಆ ಸಮಸ್ಯೆಗಳ ಬೇರಿನಿಂದ ಕೊರೆದೊಯ್ಯುತ್ತಾರೆ. ಇದರಿಂದ ನೀವು ಅವುಗಳನ್ನು ಶಾಶ್ವತವಾಗಿ
ಕೊನೆಗೊಳಿಸಬಹುದು. ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳುವುದಾದರೆ ಈ ಸಮಯ ನಿಮ್ಮನ್ನು ಬಹಳ ದೊಡ್ಡ ತಂತ್ರಗಾರನನ್ನಾಗಿ ಮಾಡಲಿದೆ. 6ನೇ ಭಾವದಲ್ಲಿ ಕುಳಿತಿರುವ ಗುರುವಿನ 5ನೇ ದೃಷ್ಟಿ ನೇರವಾಗಿ ನಿಮ್ಮ 10ನೇ ಭಾವ ಅಂದರೆ ನಿಮ್ಮ ವೃತ್ತಿ ಮತ್ತು ಪ್ರೊಫೆಷನ್ ಭಾವದ ಮೇಲೆ ಬೀಳುತ್ತಿದೆ. ಇದರರ್ಥ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರ ಮತ್ತು ಗುರುತಿಸುವಿಕೆ ಬಲಗೊಳ್ಳುತ್ತದೆ. ಆದರೆ ಇದು 6ನೇ ಭಾವವಾಗಿರುವುದರಿಂದ ಈ ಯಶಸ್ಸು ಬಹಳ ಸುಲಭವಾಗಿ ಸಿಗುವುದಿಲ್ಲ. ಇತರರು ಓಡಿ ಹೋಗುತ್ತಿರುವಂತಹ ಪ್ರಾಜೆಕ್ಟ್ಗಳು ಅಥವಾ ಜವಾಬ್ದಾರಿಗಳನ್ನು ನಿಮಗೆ ನೀಡಬಹುದು. ಬಹಳ ಕಷ್ಟಕರವಾದ ಅಥವಾ ಗೊಂದಲಮಯವಾದ ಕೆಲಸ ನಿಮ್ಮ ಮುಂದೆ ಬರಬಹುದು ಮತ್ತು ಇಲ್ಲಿಯೇ ಆಶ್ಲೇಷ ನಕ್ಷತ್ರದಲ್ಲಿ ಕುಳಿತ ಗುರುವಿನ ಪ್ರಭಾವ ಕಾಣಿಸುತ್ತದೆ. ನಿಮ್ಮ ಬುದ್ಧಿ ಎಷ್ಟು ಚುರುಕಾಗಿ ಕೆಲಸ ಮಾಡುತ್ತದೆ ಎಂದರೆ ನೀವು ಆ ಗೊಂದಲಮಯವಾದ ಕೆಲಸವನ್ನು ಸುಲಭವಾಗಿ ಬಗೆಹರಿಸುತ್ತೀರಿ. ನೀವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದರೆ, ಫೈನಾನ್ಸ್ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಕಾನೂನು ವೃತ್ತಿಯಲ್ಲಿ ಅಥವಾ IT ಮತ್ತು ಟೆಕ್ ನಂತಹ ಸಂಶೋಧನಾ ರಿಸರ್ಚ್ ಕ್ಷೇತ್ರದಲ್ಲಿದ್ದರೆ ಈ ಸಮಯವು ನಿಮಗೆ ವರಕ್ಕಿಂತ ಕಡಿಮೆ ಇಲ್ಲ. ಅಷ್ಟಮ ಭಾವದ ಪ್ರಭಾವವು ನಿಮಗೆ ಆಳವಾಗಿ ಹೋಗಿ ಸಂಶೋಧನೆ ಮಾಡಲು ಮತ್ತು ಕಷ್ಟಕರವಾದ ಸಮಸ್ಯೆಗಳಿಗೆ ನಿಖರವಾದ ಪರಿಹಾರವನ್ನು ಕಂಡುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತಿದೆ. ಆದರೆ ಇಲ್ಲಿ ನೀವು ಬಹಳ ದೊಡ್ಡ ಎಚ್ಚರಿಕೆಯನ್ನು ಸಹ ವಹಿಸಬೇಕು. ಆಶ್ಲೇಷ ನಕ್ಷತ್ರದ ಶಕ್ತಿಯು ಬಹಳ ಆಳವಾದದ್ದು ಮತ್ತು ಅತಿಯಾಗಿ ಯೋಚಿಸುವಂತೆ ಮಾಡುತ್ತದೆ. ನೀವು ಆಫೀಸಿನ ಸಮಸ್ಯೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ಮನೆಗೆ ಬಂದು ರಾತ್ರಿ ಇಡೀ ಅದರ ಬಗ್ಗೆ ಯೋಚಿಸುತ್ತಿರುವ ಸಾಧ್ಯತೆ ಇದೆ. ಕೆಲಸದ ನಂತರ ನಿಮ್ಮನ್ನು ನೀವು ಸ್ವಿಚ್ ಆಫ್ ಮಾಡಿಕೊಳ್ಳುವುದನ್ನು ಕಲಿಯಬೇಕು. ಮಾನಸಿಕ ಶಾಂತಿ ಮತ್ತು ಬಹಳ ಮುಖ್ಯವಾಗಿದೆ. ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ವಿಷಯವೆಂದರೆ ಕೆಲಸದ ಸ್ಥಳದಲ್ಲಿ ನೀವು ಕೆಲವು ಗುಪ್ತ ಶತ್ರುಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಮುಂದೆ ಬಹಳ ಸಿಹಿಯಾಗಿ ಮಾತನಾಡುವ ಆದರೆ ಬೆನ್ನ ಹಿಂದೆ ನಿಮ್ಮ ಬೇರುಗಳನ್ನು ಕತ್ತರಿಸಲು ಪ್ರಯತ್ನಿಸುವಂತಹ ಕೆಲವರು ಇರಬಹುದು. 6ನೇ ಭಾವದ ಗುರುವು ಈ ಮುಖವಾಡಗಳನ್ನು ಕಳಚುತ್ತಾನೆ. ಅವರ ಗುಪ್ತ ಉದ್ದೇಶಗಳು ಅಥವಾ ಕಂಪನಿಯ ಕೆಲವು ರಹಸ್ಯಗಳನ್ನು ನಿಮಗೆ ಇದ್ದಕ್ಕಿದ್ದಂತೆ ತಿಳಿಯಬಹುದು. ಇಲ್ಲಿ ನೀವು ಅವರೊಂದಿಗೆ ಜಗಳವಾಡಬಾರದು, ಸಿಕ್ಕಿ ಹಾಕಿಕೊಳ್ಳಬಾರದು. ನಿಮ್ಮ ಗಮನವನ್ನು ಸಂಪೂರ್ಣವಾಗಿ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಕೌಶಲ್ಯ ಮತ್ತು ನಿಮ್ಮ ಕಾರ್ಯಕ್ಷಮತೆಯಿಂದ ನಿಮ್ಮ ಶತ್ರುಗಳನ್ನು ಸೋಲಿಸಿ. ಕೋಪ ಅಥವಾ ವಾದದಿಂದಲ್ಲ. ಸರಿಯಾದ ಸಮಯ ಬರುವವರೆಗೆ ನಿಮ್ಮ ಗುಟ್ಟನ್ನು ರಟ್ಟು ಮಾಡಬೇಡಿ. ಈಗ ಸಂಪತ್ತು ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡೋಣ. ಇದು ಈ ಸಮಯದಲ್ಲಿ ಕುಂಭ ರಾಶಿಯವರಿಗೆ ಬಹಳ ದೊಡ್ಡ ಫೋಕಸ್ ಆಗಿರಲಿದೆ. ಹಣ ಮತ್ತು ಲಾಭದ ಅಧಿಪತಿ ನಿಮ್ಮ ಸಾಲದ ಭಾವದಲ್ಲಿದ್ದಾರೆ ಮತ್ತು ಗುರುವಿನ 9ನೇ ದೃಷ್ಟಿ ನಿಮ್ಮ 2ನೇ ಭಾವ ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಉಳಿತಾಯದ ಭಾವದ ಮೇಲೆ ಬೀಳುತ್ತಿದೆ. ಇದರ ನೇರ ಜ್ಯೋತಿಷ್ಯದ ಅರ್ಥವೇನೆಂದರೆ ನಿಮ್ಮ ಸಾಲಗಳನ್ನು ಮುಗಿಸಲು, ಅವುಗಳನ್ನು ಮರುಹೊಂದಿಸಲು, ರೀಸ್ಟ್ರಕ್ಚರ್ ಮತ್ತು ನಿಮ್ಮ ನಗದು ಹರಿವನ್ನು ಸರಿಯಾದ ದಿಕ್ಕಿನಲ್ಲಿ ತಿರುಗಿಸಲು ಇದು ಅತ್ಯುತ್ತಮ ಸಮಯ. ನಿಮ್ಮ ಮೇಲೆ ಯಾವುದಾದರೂ ಹಳೆಯ ಸಾಲವಿದ್ದರೆ, ನೀವು ತೊಂದರೆಗೀಡಾಗಿರುವ ಯಾವುದಾದರೂ ಸಾಲ ನಡೆಯುತ್ತಿದ್ದರೆ ಈ ಸಮಯದಲ್ಲಿ ಬ್ಯಾಂಕ್ ಅಥವಾ ನಿಮ್ಮ ಸಾಲಗಾರರೊಂದಿಗೆ ಮುಖಾಮುಖಿ ಕುಳಿತು ಮಾತನಾಡಿ. ಆಶ್ಲೇಷಾದ ಬುದ್ಧಿವಂತಿಕೆಯಿಂದ ನೀವು ನಿಮ್ಮ EMI ಅನ್ನು ಕಡಿಮೆ ಮಾಡಿಕೊಳ್ಳುವ, ಬಡ್ಡಿಯಲ್ಲಿ ಸ್ವಲ್ಪ ರಿಯಾಯಿತಿ ಪಡೆಯುವ ಅಥವಾ ನಿಮ್ಮ ಹೆಗಲ ಮೇಲಿನ ಈ ಹೊರೆಯನ್ನು ಹಗುರಗೊಳಿಸುವಂತಹ ಮಾರ್ಗವನ್ನು ಕಂಡುಕೊಳ್ಳುವ ಪೂರ್ಣ ಸಾಧ್ಯತೆ ಇದೆ. ಎಲ್ಲಾದರೂ ಲಿಕ್ವಿಡ್ ಕ್ಯಾಶ್ ಸಿಕ್ಕಿ ಹಾಕಿಕೊಂಡಿರುವವರಿಗೂ ಸಹ ಇದು ಸಕಾರಾತ್ಮಕ ಸಮಯವಾಗಿದೆ. ನಿಮ್ಮ ಹಳೆಯ ಸಾಲಗಾರರೊಬ್ಬನೇ ನಿಮ್ಮ ಬಳಿಗೆ ಬಂದು ನಿಮ್ಮ ಹಣವನ್ನು ಹಿಂತಿರುಗಿಸುವ ಸಾಧ್ಯತೆ ಇದೆ. ಏಕೆಂದರೆ 6ನೇ ಭಾವದಲ್ಲಿರುವ ಗುರು ನಿಮ್ಮ ಪರವಾಗಿ ಬಲವನ್ನು ತುಂಬುತ್ತಿದ್ದಾರೆ. ನಿಮ್ಮ ಯಾವುದೇ ಕೋರ್ಟ್ ಕೇಸ್ ನಡೆಯುತ್ತಿದ್ದರೆ, ವಿಶೇಷವಾಗಿ ಆಸ್ತಿ ಅಥವಾ ಹಣದ ಬಗ್ಗೆ, ಈ ಸಮಯವು ನಿಮ್ಮ ಪರವಾಗಿ ತೀರ್ಪುಗಳನ್ನು ತರಬಹುದು. ಆದರೆ ಒಂದು ಎಚ್ಚರಿಕೆಯೂ ಇದೆ. ಈ ಸಮಯ ಹಳೆಯ ಸಾಲಗಳನ್ನು ತೀರಿಸಲು ಉತ್ತಮವಾಗಿದೆ, ಆದರೆ ಹೊಸ ಸಾಲಗಳನ್ನು ತೆಗೆದುಕೊಳ್ಳಲು ಖಂಡಿತ ಅನುಕೂಲಕರವಾಗಿಲ್ಲ. ಯಾವುದೇ ಹೊಸ ಸಾಲದಿಂದ ದೂರವಿರಿ. ನಿಮ್ಮ ಖರ್ಚುಗಳಿಗೆ ಕಡಿವಾಣ ಹಾಕಿ. ಗುರುವಿನ ದೃಷ್ಟಿ 12ನೇ ಭಾವದ ಮೇಲೂ ಇದೆ. ಅದು ಖರ್ಚಿನ ಭಾವ. ಸುಖ, ಸೌಲಭ್ಯಗಳು ಮತ್ತು ಐಷಾರಾಮಿ ಜೀವನದ ಗೀಳಿಗೆ ಬಿದ್ದು ನಿಮ್ಮ ಹಣವನ್ನು ವ್ಯರ್ಥ ಮಾಡಬೇಡಿ. ಈ ಸಮಯದಲ್ಲಿ ನಿಮ್ಮ ಮುಖ್ಯ ಗುರಿಯು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳುವುದಾಗಿರಬೇಕು. ಈ ಆಗಸ್ಟ್ 19ರಿಂದ ಅಕ್ಟೋಬರ್ 31ರವರೆಗಿನ ಪ್ರಯಾಣವನ್ನು ಗುರುವಿನ ಆಶ್ಲೇಷ ನಕ್ಷತ್ರದ ಚರಣಗಳ ಪ್ರಕಾರ ಆಳವಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇದರಿಂದ ನಿಮ್ಮ ಯೋಜನೆಗಳನ್ನು ನೀವು ಉತ್ತಮವಾಗಿ ಮಾಡಬಹುದು. ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರವರೆಗಿನ ಸಮಯವು ಆಶ್ಲೇಷಾದ ಮೊದಲ ಚರಣದ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ಕೆಲಸದ ಒತ್ತಡ ಹೆಚ್ಚಾಗಬಹುದು.
ಸಂಪೂರ್ಣ ಕೆಲಸದ ಹೊರೆ ನಿಮ್ಮ ಹೆಗಲ ಮೇಲೆಯೇ ಇದೆ ಎಂದು ನಿಮಗೆ ಅನಿಸುತ್ತದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಸಿದ್ಧತೆಯು ನಿಮ್ಮನ್ನು ಇತರರಿಗಿಂತ ಮುಂದಿಡುತ್ತದೆ. ನಿಮಗೆ ಸಮುದಾಯದ ಅಥವಾ ಕೆಲವು ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಮಾಡುವ ಯಾವುದೇ ಸಣ್ಣ ಹೂಡಿಕೆ ಫಲಪ್ರದವಾಗಬಹುದು. ಇದರ ನಂತರ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 20ರವರೆಗಿನ ಸಮಯ ಆಶ್ಲೇಷಾದ 2ನೇ ಚರಣದಾಗಿರುತ್ತದೆ. ಇದು ನಿಮ್ಮ ಸಾಲಗಳು, ಖರ್ಚುಗಳು ಮತ್ತು ಉಳಿತಾಯಗಳನ್ನು ಕುಳಿತು ವ್ಯವಸ್ಥೆಗೊಳಿಸಬೇಕಾದ ಸಮಯ. ಗುರುವಿನ ದೃಷ್ಟಿ 12ನೇ ಭಾವದ ಮೇಲೆ ಬಲವಾಗಿರುವುದರಿಂದ ಈ ಸಮಯ ಸ್ವಲ್ಪ ಏಕಾಂತಕ್ಕೆ ಹೋಗಲು ಅಥವಾ ನಿಮ್ಮ ಸ್ವಂತ ಹೀಲಿಂಗ್ಗೆ ಗಮನ ಹರಿಸುವ ಸಮಯ. ವಿದೇಶಿ ಮೂಲಗಳಿಂದ ಆದಾಯ ಅಥವಾ ದೂರದ ಸ್ಥಳಗಳಿಗೆ ಸಂಬಂಧಿಸಿದ ಯಾವುದೇ ಕೆಲಸ ಈ ಸಮಯದಲ್ಲಿ ಆಗಬಹುದು. ಈ ಅವಧಿಯಲ್ಲಿ ಯಾವುದೇ ದೊಡ್ಡ ಆರ್ಥಿಕ ಅಪಾಯವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ನಂತರ ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 8ರವರೆಗೆ ಆಶ್ಲೇಷಾದ 3ನೇ ಚರಣ ನಡೆಯುತ್ತಿದೆ. ನಿಮ್ಮ ಕೌಶಲ್ಯ ಅಭಿವೃದ್ಧಿಗೆ, ಸ್ಕಿಲ್ ಡೆವಲಪ್ಮೆಂಟ್ಗೆ ಇದು ಅದ್ಭುತ ಸಮಯ. ನೀವು ಯಾವುದೇ ಹೊಸ ತಂತ್ರಜ್ಞಾನವನ್ನು ಕಲಿಯುತ್ತಿದ್ದರೆ ಅದು ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ನಿಮಗೆ ದೊಡ್ಡ ಮುನ್ನಡೆಯನ್ನು ನೀಡುತ್ತದೆ. ನಿಮ್ಮ ನಿಂತು ಹೋಗಿದ್ದ ನಗದು ಹರಿವು ಈ ಸಮಯದಲ್ಲಿ ಹೆಚ್ಚಾಗಬಹುದು. ಯಾವುದೇ ಕಾನೂನು ವಿವಾದವಿದ್ದರೆ ಅದರಲ್ಲಿ ನಿಮ್ಮ ಕೈ ಮೇಲಾಗುತ್ತದೆ. ಹಾಳಾಗಿದ್ದ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆಯ ಅವಕಾಶವಿರುತ್ತದೆ. ನೆನಪಿರಲಿ, ಈ ಹಂತದಲ್ಲಿ ಯಾವುದೇ ಹೊಸ ಸಾಲಕ್ಕೆ ಅರ್ಜಿ ಸಲ್ಲಿಸಬೇಡಿ. ಮತ್ತು ಕೊನೆಯದಾಗಿ ಅಕ್ಟೋಬರ್ 8ರಿಂದ ಅಕ್ಟೋಬರ್ 31ರವರೆಗಿನ 4ನೇ ಚರಣ. ಇದು ನಿಮ್ಮ ಕೆಲಸದಲ್ಲಿ ನಿಮಗೆ ಸ್ಪಷ್ಟತೆ ಮೂಡುವ ಸಮಯ. ಆಫೀಸ್ ಅಥವಾ ಜೀವನದ ಯಾವ ಯುದ್ಧಗಳನ್ನು ಹೋರಾಡಲು ಯೋಗ್ಯವಾಗಿದೆ ಮತ್ತು ಯಾವ ವಿಷಯಗಳನ್ನು ನಿರ್ಲಕ್ಷಿಸಿ ಮುಂದೆ ಸಾಗಬೇಕು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಹಣವನ್ನು ಉಳಿಸಲು ಇದು ಬಹಳ ಒಳ್ಳೆಯ ಸಮಯ. ಕುಟುಂಬದೊಂದಿಗೆ ಕುಳಿತು ಭವಿಷ್ಯದ ಯೋಜನೆ ಮಾಡಲು ಈ ಸಮಯ ಬಹಳ ಅನುಕೂಲಕರವಾಗಿದೆ. ಅಕ್ಟೋಬರ್ 31ರ ಸುಮಾರಿಗೆ ಗುರು ಗಂಡಾಂತ ಸ್ಥಿತಿಯ ಮೂಲಕ ಹಾದು ಹೋಗುತ್ತಾರೆ ಮತ್ತು ನಿಮ್ಮ 7ನೇ ಭಾವದ ಶಕ್ತಿಯನ್ನು ಸ್ಪರ್ಶಿಸಲು ಪ್ರಾರಂಭಿಸುತ್ತಾರೆ. ಆ ಸಮಯವು ನಿಮ್ಮ ದೈನಂದಿನ ದಿನಚರಿಯ ಈ ಸ್ವಚ್ಛತೆಯಿಂದ ಹೊರಬಂದು ಹೊಸ ಪಾಲುದಾರಿಕೆಗಳು ಮತ್ತು ವ್ಯವಹಾರ ಒಪ್ಪಂದಗಳ ಕಡೆಗೆ ನಿಮ್ಮ ಗಮನವನ್ನು ವರ್ಗಾಯಿಸುತ್ತದೆ. ಆರೋಗ್ಯ ಮತ್ತು ನಿಮ್ಮ ದೈನಂದಿನ ದಿನಚರಿಯು ಈ ಗೋಚಾರದ ಪ್ರಮುಖ ಭಾಗವಾಗಿದೆ. 6ನೇ ಭಾವವು ಮುಖ್ಯವಾಗಿ ಆರೋಗ್ಯ ಮತ್ತು ರೋಗಗಳದ್ದಾಗಿದೆ ಮತ್ತು ಗುರು ಇಲ್ಲಿ ವಿಸ್ತರಣೆಯ ಗ್ರಹ. ಇದರ ಅರ್ಥವೇನೆಂದರೆ, ನೀವು ಇಲ್ಲಿಯವರೆಗೆ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಾ ಬಂದಿದ್ದರೆ ಈಗ ನಿಮ್ಮ ದೇಹವು ವಿಶ್ರಾಂತಿಯನ್ನು ಕೇಳುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂಪೂರ್ಣ ಗಮನವು ಶಿಸ್ತಿನ ದಿನಚರಿಯನ್ನು ರೂಪಿಸುವಲ್ಲಿ ಇರಬೇಕು. ಆಶ್ಲೇಷ ನಕ್ಷತ್ರವು ನರಗಳು ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಬಹಳ ಆಳವಾದ ಸಂಬಂಧವನ್ನು ಹೊಂದಿದೆ. ಆದ್ದರಿಂದ ನೀವು ಜೀರ್ಣಕ್ರಿಯೆ, ಆಮ್ಲೀಯತೆ, ನರಗಳ ಸೆಳೆತ, ಹಾರ್ಮೋನುಗಳು ಮತ್ತು ಒತ್ತಡದಿಂದ ಉಂಟಾಗುವ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಮೂಳೆಗಳು, ಕೀಲುಗಳು ಅಥವಾ ಥೈರಾಯ್ಡ್ಗೆ ಸಂಬಂಧಿಸಿದ ಯಾವುದೇ ಹಳೆಯ ಸಮಸ್ಯೆ ನಿಮ್ಮಲ್ಲಿದ್ದರೆ ಗುರುವಿನ ಈ ಶಕ್ತಿಯು ಆ ಸಮಸ್ಯೆಯ ಬೇರಿನವರೆಗೆ ತಲುಪಲು ಮತ್ತು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕಂಡುಹಿಡಿಯಲು ನಿಮಗೆ ಸಹಾಯ ಮಾಡುತ್ತದೆ. ಯಾವುದೇ ಸಣ್ಣ ದೈಹಿಕ ಲಕ್ಷಣವನ್ನು ನಿರ್ಲಕ್ಷಿಸಬೇಡಿ. ಇಂಟರ್ನೆಟ್ನಲ್ಲಿ ಓದಿ ನೀವೇ ನಿಮ್ಮ ವೈದ್ಯರಾಗಬೇಡಿ. ಬದಲಾಗಿ ವೃತ್ತಿಪರರಿಂದ, ಪ್ರೊಫೆಷನಲ್ಸ್ನಿಂದ ಸರಿಯಾದ ರೋಗ ನಿರ್ಣಯವನ್ನು ಡಯಾಗ್ನೋಸಿಸ್ ಮಾಡಿಸಿಕೊಳ್ಳಿ. ಜ್ಯೋತಿಷ್ಯದ ದೃಷ್ಟಿಕೋನದಿಂದ 6ನೇ ಭಾವದ ಗೋಚಾರವು ನಿಮ್ಮ ಪ್ರಾರಬ್ಧ ಕರ್ಮದ ಫಲವನ್ನು ಅನುಭವಿಸುವ ಸಮಯ. ನಿಮ್ಮ ಒತ್ತಡ ಮತ್ತು ಪ್ರತಿಯೊಂದನ್ನು ಸಂಪೂರ್ಣವಾಗಿ ಮಾಡುವ ನಿಮ್ಮ ಅಭ್ಯಾಸವು ನಿಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿ ಮಾಡಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ನಿಜವಾದ ಹೀಲಿಂಗ್ ಪ್ರಾರಂಭವಾಗುತ್ತದೆ. ಸಂಬಂಧಗಳು, ಪ್ರೀತಿ ಮತ್ತು ದಾಂಪತ್ಯ ಜೀವನದ ಬಗ್ಗೆ ಹೇಳುವುದಾದರೆ ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳ ಮೇಲೆ ನಿಮ್ಮ ಕೆಲಸ ಮತ್ತು ಆರೋಗ್ಯದ ನೇರ ಪರಿಣಾಮ ಬೀರುತ್ತಿರುವುದು ಕಂಡುಬರುತ್ತಿದೆ. ಪ್ರೀತಿ ಮತ್ತು ರೊಮ್ಯಾನ್ಸ್ನ ಭಾವವಾದ ಪಂಚಮ ಭಾವದ ಅಧಿಪತಿ ಬುಧ ಮತ್ತು ಗುರು 6ನೇ ಭಾವದಲ್ಲಿ ಕುಳಿತಿದ್ದಾರೆ. ಇದರರ್ಥ ನೀವು ಆಫೀಸಿನ ಒತ್ತಡವನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನ ಸಂಗಾತಿ ಅಥವಾ ಪಾಲುದಾರರ ಮೇಲೆ ಹಾಕಬಹುದು. ನೀವು ಕೆಲಸದ ವಿಷಯಗಳನ್ನು ಆಫೀಸ್ಗೆ ಮಾತ್ರ ಸೀಮಿತಗೊಳಿಸಬೇಕು. ಕೆಲಸದ ಸ್ಥಳದ ರೊಮ್ಯಾನ್ಸ್, ವರ್ಕ್ ಪ್ಲೇಸ್ ರೊಮ್ಯಾನ್ಸ್ ಬಗ್ಗೆಯೂ ನೀವು ಬಹಳ ಜಾಗರೂಕರಾಗಿರಬೇಕು. ಕಚೇರಿಯಲ್ಲಿ ಸಹೋದ್ಯೋಗಿಯ ಕಡೆಗೆ ಆಕರ್ಷಣೆ ಹೆಚ್ಚಾಗಬಹುದು, ಆದರೆ ಮಿತಿಗಳಿಲ್ಲದ ಯಾವುದೇ ಸಂಬಂಧವು ಈ ಸಮಯದಲ್ಲಿ ನಿಮಗೆ ಭಾರಿ ತೊಂದರೆಗಳನ್ನು ಮತ್ತು ಅಪಖ್ಯಾತಿಯನ್ನು ಉಂಟು ಮಾಡಬಹುದು. ಅಷ್ಟಮ ಭಾವದ ಪ್ರಭಾವದಿಂದಾಗಿ ಯಾವುದಾದರೂ ಹಳೆಯ ಸಂಬಂಧವು ಇದ್ದಕ್ಕಿದ್ದಂತೆ ಮತ್ತೆ ಸಂಪರ್ಕಿಸಲು ಪ್ರಯತ್ನಿಸುವ ಸಾಧ್ಯತೆಯೂ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ.
ಅಕ್ಟೋಬರ್ ಕೊನೆಯಲ್ಲಿ ಗುರು ಗಂಡಾಂತರ ಕಡೆಗೆ ಸಾಗಿದಾಗ ನಿಮ್ಮ ವೈವಾಹಿಕ ಜೀವನದ ಒತ್ತಡ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷವಾಗಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ, ಕಾಂಪಿಟೇಟಿವ್ ಎಕ್ಸಾಮ್ಸ್, ವೈದ್ಯಕೀಯ ಅಥವಾ ಸಿಎಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯ ಅತ್ಯುತ್ತಮವಾಗಿದೆ. 6ನೇ ಭಾವವು ಸ್ಪರ್ಧೆಯಾದಾಗಿದೆ ಮತ್ತು ಆಶ್ಲೇಷದಲ್ಲಿ ಗುರುವಿನ ಉಪಸ್ಥಿತಿಯು ನಿಮ್ಮ ಏಕಾಗ್ರತೆಯ ಸಾಮರ್ಥ್ಯವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಮೆದುಳು ಬಹಳ ಚುರುಕಾಗಿರುತ್ತದೆ. ನಿಮ್ಮ ಅಧ್ಯಯನಕ್ಕಾಗಿ ಕಟ್ಟುನಿಟ್ಟಾದ ದಿನಚರಿಯನ್ನು ರೂಪಿಸಿಕೊಳ್ಳಿ. ಯಶಸ್ಸು ಸಿಗುವ ಉತ್ತಮ ಸಾಧ್ಯತೆಗಳಿವೆ. ಕುಂಭರಾಶಿಯ ಗೃಹಿಣಿಯರಿಗೆ ಈ ಸಮಯವು ಮನೆಯ ಬಡ್ಜೆಟ್ ಮತ್ತು ತಮ್ಮ ಆರೋಗ್ಯವನ್ನು ಮರು ವ್ಯವಸ್ಥೆಗೊಳಿಸುವ ಸಮಯವಾಗಿದೆ. ಕೆಲಸದ ಹೊರೆ ಹೆಚ್ಚಾಗಬಹುದು. ಆದ್ದರಿಂದ ಕೆಲಸವನ್ನು ಹಂಚುವುದನ್ನು ಡೆಲಿಗೇಟ್ ಮಾಡುವುದನ್ನು ಕಲಿಯಿರಿ. ನಿಮ್ಮ ವಿಶ್ರಾಂತಿಯಲ್ಲಿ ರಾಜಿ ಮಾಡಿಕೊಳ್ಳಬೇಡಿ. ನಿವೃತ್ತ ಮತ್ತು ಹಿರಿಯ ನಾಗರಿಕರಿಗೆ 12ನೇ ಭಾವದ ಮೇಲೆ ಗುರುವಿನ 7ನೇ ದೃಷ್ಟಿ ಬೀಳುವುದು ಬಹಳ ಆಹ್ಲಾದಕರ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿದೆ. ನಿಮ್ಮ ಮನಸ್ಸು ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಶಾಂತಿಯಲ್ಲಿ ತೊಡಗುತ್ತದೆ. ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಹಳೆಯ ವಿವಾದವು ನಿಮ್ಮ ಮಧ್ಯಸ್ಥಿಕೆಯಿಂದ ಬಗೆಹರಿಯಬಹುದು. ಪ್ರಯಾಣದ ಬಗ್ಗೆ ಹೇಳುವುದಾದರೆ 12ನೇ ಭಾವದ ಮೇಲೆ ಗುರುವಿನ ದೃಷ್ಟಿ ಕೆಲಸದ ಅಥವಾ ವೈದ್ಯಕೀಯ ಕಾರಣಗಳಿಗಾಗಿ ಪ್ರಯಾಣದ ಯೋಗಗಳನ್ನು ಸೃಷ್ಟಿಸುತ್ತಿದೆ. ವಿದೇಶಗಳಲ್ಲಿ ವಾಸುತ್ತಿರುವ ಮತ್ತು PR ಅಥವಾ ವೀಸಾಕ್ಕಾಗಿ ಕಷ್ಟಪಡುತ್ತಿರುವವರಿಗೆ ಈ ಸಮಯವು ಸಕಾರಾತ್ಮಕ ಪ್ರಗತಿಯನ್ನು ತರಬಹುದು. ಮಾನಸಿಕವಾಗಿ ಈ ಸಮಯವು ನಿಮ್ಮೊಂದಿಗೆ ನೀವೇ ಹೋರಾಡುವುದನ್ನು ನಿಲ್ಲಿಸಿ ಪರಿಸ್ಥಿತಿಗಳನ್ನು ಒಪ್ಪಿಕೊಳ್ಳುವ ಸಮಯವಾಗಿದೆ. ಈ ಸಂಪೂರ್ಣ ಗೋಚಾರದ ಅವಧಿಯಲ್ಲಿ ತಿಳಿ ಹಳದಿ ಮತ್ತು ಹಸಿರು ಬಣ್ಣವು ನಿಮಗೆ ಬಹಳ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಪ್ರಮುಖ ಕೆಲಸಗಳಿಗಾಗಿ ಗುರುವಾರ ಮತ್ತು ಬುಧವಾರ ನಿಮಗೆ ಅನುಕೂಲಕರವಾಗಿರುವ ಸಾಧ್ಯತೆ ಇದೆ. ಪರಿಹಾರಗಳ ಬಗ್ಗೆ ಹೇಳುವುದಾದರೆ ಗುರುವು ಸೇವೆಯ ಭಾವವಾದ 6ನೇ ಭಾವದಲ್ಲಿದ್ದಾರೆ. ಹಾಗಾಗಿ ಅತಿ ದೊಡ್ಡ ಪರಿಹಾರವೆಂದರೆ ನಿಸ್ವಾರ್ಥ ಸೇವೆ. ಯಾವುದೇ ಅಗತ್ಯವಿರುವ ವ್ಯಕ್ತಿ ಅಥವಾ ಅನಾರೋಗ್ಯದ ವ್ಯಕ್ತಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡಿ. ಗುರುವಾರದಂದು ಗೋಶಾಲೆಗೆ ಹೋಗಿ ಹಸುವಿಗೆ ಹಸಿರು ಮೇವನ್ನು ತಿನ್ನಿಸಿ. ಇದು ನಿಮ್ಮ ಶತ್ರುಗಳನ್ನು ಶಾಂತಗೊಳಿಸುತ್ತದೆ ಮತ್ತು ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುತ್ತದೆ. ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಲು ಪ್ರತಿದಿನ ಬೆಳಿಗ್ಗೆ ಧ್ಯಾನ ಮಾಡಿ ಮತ್ತು ಭಗವಾನ್ ವಿಷ್ಣುವಿಗೆ ಮಂತ್ರಗಳನ್ನು ಮನಸ್ಸಿನಲ್ಲಿಯೇ ಜಪಿಸಿ. ಯಾವುದೇ ಪ್ರಮುಖ ಕೆಲಸ ಅಥವಾ ಸಂದರ್ಶನಕ್ಕೆ ಹೊರಡುವಾಗ ಹಣೆ ಮೇಲೆ ಶ್ರೀಗಂಧ ಅಥವಾ ಅರಿಶಿಣದ ತಿಲಕವನ್ನು ಕಡ್ಡಾಯವಾಗಿ ಇಟ್ಟುಕೊಳ್ಳಿ. ಇದು ನಿಮ್ಮ ಆಜ್ಞಾ ಚಕ್ರವನ್ನು ಶಾಂತವಾಗಿರಿಸುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ನೆನಪಿರಲಿ, ಈ ಸಮಯದಲ್ಲಿ ನೀವು ನಿಮ್ಮ ಶಕ್ತಿಯನ್ನು ವ್ಯರ್ಥವಾದಗಳಲ್ಲಿ ಕಳೆಯಬಾರದು. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ. ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ಆರೋಗ್ಯವನ್ನು ನೋಡಿಕೊಳ್ಳಿ ಮತ್ತು ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ನೀವು ಈ ಸಮತೋಲನವನ್ನು ಕಾಯ್ದುಕೊಂಡರೆ ಅಕ್ಟೋಬರ್ ಅಂತ್ಯದ ವೇಳೆಗೆ ನೀವು ನಿಮ್ಮನ್ನು ಬಹಳ ಬಲವಾದ ಸ್ಥಿತಿಯಲ್ಲಿ ಕಾಣುವಿರಿ. ನಮಸ್ಕಾರ.